ಆಕಾಶದ ಅಧ್ಯಯನದಿಂದ ತಾಂತ್ರಿಕ ಪ್ರಗತಿಯತ್ತ ವಿಜಯಪುರದ ಸಿಕ್ಯಾಬ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ ರೇಡಿಯೋ ಖಗೋಳಶಾಸ್ತ್ರದ ಸವಾಲುಗಳು ಮತ್ತು ಅವಕಾಶಗಳ ಕುರಿತು ಒಂದು ದಿನದ ತಾಂತ್ರಿಕ ಕಾರ್ಯಾಗಾರ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ತಮಿಳುನಾಡಿನ ಊಟಿಯ ನ್ಯಾಷನಲ್ ಸೆಂಟರ್ ಫಾರ್ ರೇಡಿಯೋ ಆಸ್ಟ್ರೋಫಿಸಿಕ್ಸ್ನ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆದ ಅಬ್ದುಲ್ ಖಾದರ್ ಪಟ್ಟೇವಾಲೆ ಉದ್ಘಾಟಿಸಿದರು. ಅವರು ಮಾತನಾಡಿ 1971ರಲ್ಲಿ ನಿರ್ಮಿಸಲಾದ ಖಗೋಳಶಾಸ್ತ್ರದ ಪಠ್ಯಪುಸ್ತಕವು ದೇಶೀಯ ವಿಜ್ಞಾನ ಕ್ಷೇತ್ರಕ್ಕೆ ಹೊಸ ದಿಕ್ಕು ನೀಡಿದೆ. ಪ್ರಾಚೀನ ವಿಜ್ಞಾನಿಗಳು ಆಕಾಶ ಮತ್ತು ನಕ್ಷತ್ರಗಳ ಅಧ್ಯಯನಕ್ಕಾಗಿ ಶ್ರಮಪಟ್ಟಿದ್ದಾರೆ. And this is built in 1971. Okay, and you will think that how our previous generations have toiled hard to create such facilities. Okay. ಮಧ್ಯಯುಗದಲ್ಲಿ ವಿಜ್ಞಾನಿಗಳು ತಮ್ಮ ಅನುಭವ ಮತ್ತು ಸ್ಮರಣೆಗಳ ಆಧಾರದ ಮೇಲೆ ಗ್ರಹಣ ಹಾಗೂ ಖಗೋಳ ಘಟನೆಗಳನ್ನು ಊಹಿಸುತ್ತಿದ್ದರು. ಆದರೆ ನಿಖರ ಕಾಲಮಾನದ ಕೊರತೆಯಿಂದ ತಪ್ಪು ಊಹೆಗಳು ಆಗುತ್ತಿದ್ದವು. ಈ ಸವಾಲುಗಳೇ ಆಧುನಿಕ ಖಗೋಳ ಅಧ್ಯಯನಕ್ಕೆ ಪ್ರೇರಣೆಯಾಗಿವೆ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ. So radio astronomy is, or astronomy in simple terms, is the study of celestial bodies or celestial objects that you can see. Okay, so if you in your high schools and school time, you might have heard of Galileo. Right, so Galileo was the first person who made a telescope. ರೇಡಿಯೋ ಖಗೋಳಶಾಸ್ತ್ರದ ತಂತ್ರಜ್ಞಾನ ಮತ್ತು ಉಪಕರಣಗಳ ಬಗ್ಗೆ ತಿಳಿದುಕೊಳ್ಳುವುದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅತ್ಯಂತ ಅಗತ್ಯ ಎಂದು ಅವರು ಅಭಿಪ್ರಾಯಪಟ್ಟರು. To be precise, so in medieval era we had many astronomers. Okay, so you might not be like aware of this. ಈ ವೇಳೆ ಮಾತನಾಡಿದ ಡಾಕ್ಟರ್ ಸುಜಾ ಪುಣೇಕರ್, ರೇಡಿಯೋ ಖಗೋಳಶಾಸ್ತ್ರದ ಉಪಕರಣಗಳನ್ನು ವಿದ್ಯಾರ್ಥಿಗಳು ಸಂಶೋಧನೆ ಮತ್ತು ತಾಂತ್ರಿಕ ನೈಪುಣ್ಯಕ್ಕಾಗಿ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಹೇಳಿದರು. And he has gone on to achieve a lot more. You can see how he is currently employed in a branch of TIFR, which is a central government institute. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸೈಯದ್ ಅಬ್ಬಾಸ್ ಅಲಿ, ಡಾಕ್ಟರ್ ಅಸ್ಲಂ ಕರ್ಜ್ಗಿ, ಡಾಕ್ಟರ್ ರವಿ ಹೊಸ್ಮನಿ, ಡಾಕ್ಟರ್ ಮೊಹಮ್ಮದ್ ಜಿಯಾವುಲ್ಲಾ ಚೌಧರಿ, ಪ್ರೊಫೆಸರ್ ಸಾದಿಕ್ ಮುಜಾವರ್, ಡಾಕ್ಟರ್ ವಸೀಂ ನಿಡಗುಂದಿ, ಪ್ರೊಫೆಸರ್ ಬೆನಜೀರ್ ಮುಂತೇಸಿರ್, ಪ್ರೊಫೆಸರ್ ಆರಿಫ್ ಮಕಾಂದಾರ್ ಹಾಗೂ ಪ್ರೊಫೆಸರ್ ಎಂಆರ್ ಚಿಕ್ವನ್ ಉಪಸ್ಥಿತರಿದ್ದರು. ಆಕಾಶದ ಅಧ್ಯಯನದ ಮೂಲಕ ತಾಂತ್ರಿಕ ಪ್ರಗತಿಯ ಹಾದಿಯತ್ತ ಯುವ ಇಂಜಿನಿಯರ್ಗಳು ಹೆಜ್ಜೆ ಇಡುತ್ತಿರುವ ದೃಶ್ಯಕ್ಕೆ ಸಿಕ್ಯಾಬ್ ಕಾಲೇಜು ಸಾಕ್ಷಿಯಾಯಿತು.